ಒಂದು ಕಡೆ ಸಂಗೀತ ಮತ್ತು ವಿನಯ್ ನಡುವೆ ದೊಡ್ಡ ಮಟ್ಟಿಗೆ ಮಾರಾಮಾರಿನೇ ಆಗಿದೆ ಅಂತಲೇ ಹೇಳ್ಬೋದು. ಈತ ಕಾರ್ತಿಕ್ಗೆ ವಿನಯ್ ಬಕೆಟ್ ಹಿಡ್ಕೊಂಡಿರ್ತಾರೋ ಅಂತಲೂ ಕೂಡ ಹೇಳಿದೆ. ತನಿಷಾ ವಿನಯ್ಗೆ ಮತ್ತೊಂದು ರೀತಿ ಟಾಂಗನ್ನು ಕೂಡ ಕೊಟ್ಟಿದ್ದಾಳೆ. ಅದೇನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಗೆ ನಾನು ಬಕೆಟ್ ಹಿಡಿಬೇಕು ಅಂತಿದ್ರೆ ನಾನು ಬಂದಿದ್ದ ಮೊದಲನೇ ದಿನ ನಾನು ಬಕೆಟ್ ಹಿಡಿತಿದ್ದೆ, ಇವಾಗ 70ನೇ ದಿನಕ್ಕೆ ಬಂದು ಬಕೆಟ್ ಹಿಡಿಯೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಿನಯ್ ವಿಷಯವಾಗಿ ಮಾತಾಡಿದ್ದಾಳೆ. ಹಾಗೆ ತನಿಷೆಗೆ ಈ ಮಾತನ್ನು ಸಂಗೀತನ ಕೂಡ ಹೇಳ್ತಾಳೆ, ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತಿರೋದು ಅಂತ. ಆ ಕಾರಣಕ್ಕಾಗಿ ಈ ಉತ್ತರನ ಸಕ್ಕೊಟ್ಟಿರ್ತಾಳೆ ಅಂತಲೇ ಹೇಳ್ಬೋದು. ನಂತರ ವಿನಯ್ಗೆ ಕೂಡ ಬಳೆ ವಿಷಯದಲ್ಲಿ ಮಾತಾಡಿದಾಗಲೇ ಅವರ ಡಿಗ್ನಿಟಿ ಹಾಳಾಗಿ ಹೋಗಿದೆ. ಇನ್ನೇನು ಈ ಹೊರಗೆ ಹೋಗಬೇಕು, ಉಗಿಸ್ಕೋಬೇಕು ಅಷ್ಟೇ ಅವ್ರದ್ದಿರೋದು ಅಂತ ಹೇಳಿದಾಗ, ನೀನು ಅವಳ ಅವನ್ನೆಲ್ಲ ಮಾತಾಡೋದಕ್ಕೆ ನಿಂದು ಎಷ್ಟಿದೆ ಅಷ್ಟು ಮಾತ್ರ ನೀನು ಮಾತಾಡೋ, ನಿನಗೇನು ಹೊಗಳ್ತಾರೆ ಅನ್ಕೊಂಡಿದ್ಯಾ ಹೊರಗಡೆ ಹೋದರೆ? ನಿನಗೆ ಹೊರಗಡೆ ಹೋದ್ರೆ ಯಾರು ಕೂಡ ಹೊಗಳೋದಿಲ್ಲ, ಇನ್ನೂ ಕ್ಯಾಕರ್ಸ್ ಹೋಗಿದ್ದಾರೆ. ನಿನಗೇನು ಸಿನಿಮಾದಲ್ಲಿ ಅವಕಾಶ ಸಿಕ್ಬಿಡ್ತಾನೆ, ಇಲ್ಲಿಂದ ಹೋದ್ಮೇಲೆ ನಾನು ದೊಡ್ಡ ಹೀರೋಯಿನ್ ಆಗ್ತೀನಿ ಅನ್ಕೊಂಡಿದ್ಯಾ, ಇಲ್ಲ ನೀನೇನು ದೊಡ್ಡ KGF ಹೀರೋಯಿನ್ ಅನ್ಕೊಂಡಿದ್ಯಾ ಅಂತ ಹೇಳಿ ವಿನಯನು ಕೂಡ ಸರಿಯಾಗಿ ಹೋಗಿದ್ದಾನೆ ಸಂಗೀತಕ್ಕೆ ಅಷ್ಟೆಲ್ಲ ಬೈತಿದ್ದ ತಕ್ಷಣ ಸಂಗೀತ ಕಣ್ಣಲ್ಲಿ ಗೊಡಗೊಡೋ ಅಂತ ಕಣ್ಣೀರು ಕೂಡ ಬಂದ್ಬಿಡುತ್ತೆ. ನನ್ನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾರೆ ವಿನಯ್ ಹಾಗೆ ಹೀಗೆ ಅಂತ. ಆಗ ತನಿಷಾನು ಕೂಡ ಹೇಳ್ತಾರೆ, ನೀವು ಅಷ್ಟೇ ಎಲ್ಲರ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದೀರಾ, ನೀವು ಮಾತಾಡ್ತೀರಾ ಅಂತಂದರೆ ಅವ್ರು ಮಾತಾಡಿದ್ರು ಕೂಡ ನೀವು ಸಹಿಸ್ಕೋಬೇಕಾಗುತ್ತೆ ಅಂತಲೇ ಹೇಳಿ ತನಿಷಾನು ಕೂಡ ಸರಿಯಾಗಿ ಟಾಂಗನ್ನು ಕೊಟ್ಟಿದ್ದಾಳೆ ಸಂಗೀತಾಗಿ ಅಂತ.